ಉನ್ನತೋನ್ನತನು, ಪರಾತ್ಪರನು, ಸರ್ವಶಕ್ತನು, ನಮ್ಮ ಒಡೆಯನೂ ಆಗಿರುವಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವ ಮಂದೆಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತಾ, ಸ್ವಾಗತವನ್ನ ಕೋರುತ್ತಾ ಬೆಳಗಿನ ಶುಭಾಶಯಗಳನ್ನ ತಿಳಿಸುವಂತವನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ನಾನು ಆರಿಸಿಕೊಂಡಂತ ಭಾಗ ಪಾರಾಯಣಕ್ಕಾಗಿ ಕೀರ್ತನೆಗಾರನು ಬರೆದಂತ ಕೀರ್ತನೆ 37ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳ ತನಕ. ಕೀರ್ತನೆಗಾರನು ಬರೆದಂತ ಕೀರ್ತನೆ 37ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳ ತನಕ. ಕೆಟ್ಟವರನ್ನು ನೋಡಿ, ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಕುರಿಕೊಳ್ಳಬೇಡ. ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಸಮಯದಲ್ಲಿ ಆರಂಭಕ್ಕಾಗಿ ಹಿರಿಯರಂತ ವಿಜಯ್ ಕುಮಾರ್ ಸಾರ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನ ಪರಲೋಕದಲ್ಲಿ ಹಾಸನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈಗ ಸ್ವಾಮಿ, ರಾತ್ರಿ ಎಲ್ಲ ನಮಗೆ ಸುಖ ನಿದ್ರೆಯನ್ನು ಅನುಗ್ರಹಿಸಿ ಮತ್ತೆ ನಮ್ಮನ್ನ ಬೆಳಗಿನ ಜಾವದಲ್ಲಿ ನಮ್ಮನ್ನ ಜೀವಂತರಾಗಿ ಎಬ್ಬಿಸಿ ನಾಮವನ್ನು ಸ್ತುತಿಸಲು ಕೊಂಡಾಡಲು ನಿನ್ನ ವಿಷಯದಲ್ಲಿ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವುದಕ್ಕೆ ಕೊಟ್ಟಿರುವಂತಹ ಸಮಯಗಳು ಬಹಳ ಅಮೂಲ್ಯವಾದದ್ದು. ಈ ಕೊಟ್ಟಿರುವಂತಹ ಸಮಯ ಸ್ವಾಮಿ, ನಿಜಕ್ಕೂ ನೀನು ನಮ್ಮನ್ನು ನಿನ್ನ ರಾಜ್ಯಕ್ಕೆ ಸೇರಿಸುವುದಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ತುಂಬಿಕೊಳ್ಳುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ಬೋಧಕರು ಮಾಡುತ್ತಿರುವಂತಹ ಒಂದು ಸೇವೆ ಅಪಾರವಾದದ್ದು. ಇದರ ಮೂಲಕವಾಗಿ ಅನೇಕರಿಗೆ ಆತ್ಮೀಯ ಲಾಭವು ಬರಲಿ ಎಂದು ನಾವು ನೆನೆಸುತ್ತೇವೆ. ನಮಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನದಲ್ಲಿ ನಿನ್ನ ಕೂಡಿ ಬಂದಿರುವಂತಹ ಎಲ್ಲಾ ನಿನ್ನ ಸೇವಕರನ್ನು, ನಿನ್ನ ಭಕ್ತರನ್ನು ಹಾಗೂ ಸಹೋದರಿಯರನ್ನು ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸು. ಈ ಒಂದು ಪ್ರತಿಯೊಂದು ವಾಕ್ಯಗಳು ಸಹ ಫಲದಾಯಕವಾಗಿದ್ದು ಅನೇಕ ಹನ್ನರಿಗೆ ಬೆಳಕಿನ ಮಾರ್ಗವಾಗಿದ್ದು ಎಲ್ಲರೂ ನಿನಗೆ ತಿರುಕೊಳ್ಳುವ ಅವಕಾಶ ಭಾವಿಸಿಕೊಳ್ಳುತ್ತೇವೆ. ಈ ಮುಂದೆ ಈ ದಿನದಲ್ಲಿ ಸ್ವಾಮಿ ವಿಶೇಷವಾಗಿ ಸಂದೇಶ ತರುವಂತಹ ಮಗನನ್ನು ಆಶೀರ್ವದಿಸಿ ಬಲಪಡಿಸಿ ಪವಿತ್ರ ಆತ್ಮನಿಂದ ಅಭಿಷೇಕಿಸಿ ನಾವೆಲ್ಲರೂ ಆತ್ಮೀಯ ಆಹಾರವನ್ನು ನಾವು ಸ್ವೀಕರಿಸುವ ಹಾಗೆ ಅದರಿಂದ ನಾವೆಲ್ಲರೂ ಸಹ ಮಾದರಿಗಳ ಮಕ್ಕಳಾಗಿ ನಡೆಯುವುದಕ್ಕೆ ಬೇಕಾದ ಎಲ್ಲಾ ರೀತಿಯಾದ ವರದಾನಗಳನ್ನು ಅನುಭವಿಸಿ ನಮ್ಮನ್ನು ಬಲಪಡಿಸಿ ನಡೆಸಬೇಕೆಂದು ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯೊಂದಿಗೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನಾನು ವಿಶೇಷ ಗೀತೆಯನ್ನು ಹಾಡುವಂತನಾಗಿದ್ದೇನೆ. ಪರಲೋಕದ ನನ್ನ ತಂದೆ, ಭೂಲೋಕದಲ್ಲಿ ನಿನ್ನ ಹೊರತು ಇನ್ನಾರನ್ನು ಬಯಸೆನು. ನೀನಿದ್ದರೆ ಸಾಕು ನನಗೆ. ಪರಲೋಕದ ನನ್ನ ತಂದೆ, ಭೂಲೋಕದಲ್ಲಿ ಹೊರತು ಇನ್ನಾರನ್ನು ಬಯಸೆನು. ನೀನಿದ್ದರೆ ಸಾಕು ನನಗೆ, ನೀನಿದ್ದರೆ
ಸಾಕು ನನಗೆ. ನೂರಾರು ಫಲಗಳಿದ್ದರೇನು, ಈ ಲೋಕವನ್ನೇ ಜಯಿಸಿ ಬಂದರೇನು. ನೂರಾರು ಬಲಗಳಿದ್ದರೇನು, ಈ ಲೋಕವನ್ನೇ ಜಯಿಸಿ ಬಂದರೇನು. ಮರಣವೆಂಬ ಅಂತ್ಯ ಬರಲು ತನ ಮನ ಎಲ್ಲವೂ ಶೂನ್ಯವೇ. ಮರಣವೆಂಬ ಅಂತ್ಯ ಬರಲು ತನ ಮನ ನನ್ನನ್ನು ಹಿಂಬಾಲಿಸಲು. ಪರಲೋಕದ ನನ್ನ ತಂದೆ, ಭೂಲೋಕದಲ್ಲಿ ಹೊರತು ಇನ್ನಾರನು ಬಯಸೇನು. ನೀನಿದ್ದರೆ ಸಾಕು ನನಗೆ. ಆಕಾಶವೆಲ್ಲ ಮಾಯವಾಗದು, ಈ ಭೂಮಿಯೆಲ್ಲ ನಾಶವಾಗದು. ಆಕಾಶವೆಲ್ಲ ಮಾಯವಾಗದು, ಈ ಲೋಕವೆಲ್ಲ ನಾಶವಾಗದು. ಸೂರ್ಯ ಚಂದ್ರರು ನಕ್ಷತ್ರಗಳೆಲ್ಲ ಬೂದಿಯಂತೆ ಉದುರಿ ಹೋಗುವು. ಸೂರ್ಯ ಚಂದ್ರರು ನಕ್ಷತ್ರಗಳೆಲ್ಲ ಬೂದಿಯಂತೆ ಉದುರಿ ಹೋಗುವು. ಪರಲೋಕದ ನನ್ನ ತಂದೆ, ಭೂಲೋಕದಲ್ಲಿ ಹೊರತು ಇನ್ನಾರನು ಬಯಸೇನು. ನೀನಿದ್ದರೆ ಸಾಕು ನನಗೆ, ಓ ನೀನಿದ್ದರೆ ಸಾಕು ನನಗೆ, ನೀನಿದ್ದರೆ ಸಾಕು ನನಗೆ. ದೇವನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ನಮಗೋಸ್ಕರ ದೇವರ ವಾಕ್ಯವನ್ನ ತರಲಿಕ್ಕೆ ಸಹೋದರ ಕ್ರಿಸ್ಟಫರ್ ಅವರು ನಮ್ಮ ಜೊತೆಲಿದ್ದಾರೆ. ಅವರು ಈ ಸಮಯದಲ್ಲಿ ದೇವರ ವಾಕ್ಯವನ್ನ ನಮಗೆ ತರಬೇಕೆಂಬುದಾಗಿ ಅವರನ್ನ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಅವ್ರನ್ನ ಆಹ್ವಾನಿಸುವಂತನಾಗಿದ್ದೇನೆ. ಎಲ್ಲರಿಗೂ ಶುಭೋದಯಗಳು. ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿಬಾಡಿ. ಗುಡ್ ಮಾರ್ನಿಂಗ್. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತ ಶ್ರಮರಾಜ್ ಅವ್ರಿಗೂ ಆಪರ್ಚುನಿಟಿ ಕೊಟ್ಟಿರುವಂತ ದೇವರಿಗೂ ನಾನು ವಿಶೇಷವಾಗಿ ಸ್ತೋತ್ರ ಹೇಳುವಂತನಾಗಿದ್ದೇನೆ. ಇಟ್ಸ್ ಬಿನ್ ಮೋರ್ ದನ್ 100 days ರೆಗ್ಯುಲರ್ಲಿ, ಪ್ರತಿದಿನವೂ ಪ್ರತಿನಿತ್ಯವೂ ನೀವು ಎಲ್ಲರಿಗೋಸ್ಕರವೂ ನಾವು ಜಾಯಿನ್ ಆದಾಗ್ಯೂ ಆಗದೆ ಇದ್ದಾಗ್ಯೂ ಸತತವಾಗಿ ಎವ್ರಿ ಡೇ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಅನೇಕ ಅದ್ಭುತ ಕಾರ್ಯಗಳು ದೇವರು ಈ ಕಾರ್ಯಕ್ರಮದ ಮುಖಾಂತರ ಮಾಡಿದ್ದಾನೆ. ನಾವೆಲ್ಲ ಅಕ್ನಾಲೇಜ್ ಮಾಡುತ್ತೇವೆ ಅದನ್ನ. ಅನೇಕ ಕಾಯಿಲೆಗಳು ಕೂಡ ವಾಸಿಯಾಗಿದೆ. ಇನ್ನು ಅನೇಕರ ಕಷ್ಟ ಸಂಕಟಗಳು ಎಲ್ಲ ದೇವರು ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಸೊ ಇದು ದೇವರಿಗೆ ಉತ್ತಮವಾದಂತ ಸಮಯ. ಈ ಸಮಯದಲ್ಲಿ ಪ್ರಾರ್ಥಿಸುವಂತೆ ನನ್ನ ಆಹ್ವಾನಿಸಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ಕೊಟ್ಟಂತ ಈ ಸಮಯಕ್ಕಾಗಿ ನಾನು ಸ್ತೋತ್ರ ಹೇಳುವವನಾಗಿದ್ದೇನೆ. ಈ ತಂಡಕ್ಕೂ ಕಾರ್ಯಕ್ರಮ ನಿರ್ವಹಿಸುವಂತ ಎಲ್ಲರಿಗೂ ನಾನು ವಂದನೆಯನ್ನು ಹೇಳುವಂತನಾಗಿದ್ದೇನೆ. ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ತೆರಳುವಾಗ ದೇವರ ಪ್ರೇರೇಪಣೆಯಿಂದ ಒಂದು ಭಾಗವನ್ನ ದೇವರು ನಮಗೆ ತಿಳಿಸುವಂತನಾಗಿದ್ದಾನೆ. ಅದು ಈ ಕಾರ್ಯಕ್ರಮದ ಶೀರ್ಷಿಕೆನೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿನೆ.
ಸೊ ಇದು ಈ ವಾಕ್ಯ ಎಲ್ಲಿ ನೋಡ್ತೇವೆ ಅಂತ ಹೇಳಿದಾಗ ಮತ್ತಾಯ 26ನೇ ಅಧ್ಯಾಯ 41ನೇ ವಚನದಲ್ಲಿ ನಾವು ನೋಡ್ತೇವೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಇದರಲ್ಲಿ 3-4 ಅಂಶಗಳನ್ನ ನಾವು ಗಮನಿಸಬಹುದು. ಶೋಧನೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಮನಸ್ಸು ಸಿದ್ಧವಾಗಿದೆ ಆದರೆ ದೇಹಕ್ಕೆ ಬಲ ಸಾಲದು. ದೇಹಕ್ಕೆ ಬಲ ಸಾಲದು, ಶೋಧನೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿ. 4 ಅಂಶಗಳನ್ನ ನಾವು ಗಮನಿಸ್ತೇವೆ. ಸೊ ಇದ್ರ ಬಗ್ಗೆ ನಾವು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ದೇವರು ಈ ಸಮಯದಲ್ಲಿ ನಮಗೆ ಯಾವ ರೀತಿ ನಮಗೆ ನಡೆಸುವಂತನಾಗಿದ್ದಾನೆ ಅದರ ಬಗ್ಗೆ ನಾವು ನಮ್ಮ ಹೃದಯಗಳನ್ನ ತಿರುಗಿಸ್ಕೊಳ್ಳೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಸರ್ವಕೋಡಿಯನಾದಂತ ತಂದೆಯ ದೇವರೇ, ಈ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರ್ತೇವೆ. ವಾಕ್ಯಗಳಿಂದ ತುಂಬಿಸಿರಿ ತಂದೆಯ ದೇವರೇ. ಪವಿತ್ರಾತ್ಮನ ಶಕ್ತಿಯನ್ನ, ಅಭಿಷೇಕವನ್ನು ಅನುಗ್ರಹಿಸಿಕೊಡು. ನೀನು ಈ ಸಮಯದಲ್ಲಿ ಸ್ವಾಮಿ ನಿನ್ನ ಮಕ್ಕಳಿಗೆ ಮಾತಾಡುವಂತ ಸ್ವಾಮಿ ಸಾಧನ ನಾನಾಗಿದ್ದು ತಂದೆಯ ದೇವರೇ ನಿನಗೆ ಮಹಿಮೆ ಆಗಲಿ ಎಂಬುದಾಗಿ ಬೇಡ್ತೇನೆ. ಎಲ್ಲ ಹೊರ ಜ್ಞಾಪಗಳನ್ನ ಯೇಸು ಕ್ರಿಸ್ತನ ಮೊದಲ ಹೆಸರು ತಂದೆ, ಆಮೆನ್. ಹೀಬ್ರಿಯ ಲ್ಯಾಂಗ್ವೇಜ್ ಅಲ್ಲಿ ಟೆಂಪ್ಟೇಷನ್, ಶೋಧನೆಗೆ ಮಕ್ಕಾ ಅಂತ ಹೇಳ್ತಾರೆ. ಗ್ರೀಕ್ ಇದರಲ್ಲಿ ಇದನ್ನ ಪೆರಾಸ್ಮೋಸ್ ಅಂತ ಹೇಳ್ತಾರೆ. ಮೆಕಾ ಶೋಧನೆ ಹೀಬ್ರಿಯ ವರ್ಡ್ ಆಗಿದ್ದು ಅದರ ಅರ್ಥ ಟೆಸ್ಟಿಂಗ್, ಪರೀಕ್ಷೆ, ಆರ್ ಟ್ರಯಲ್ ಆರ್ ಡಿಸ್ಪೇರ್. ಅದೇ ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ನೋಡೋದಾದ್ರೆ ಸೇಮ್ ಮೀನಿಂಗ್, ಟೆಸ್ಟಿಂಗ್, ಟ್ರಯಲ್, ಪ್ರೊಬೇಷನ್ ಅಂಡ್ ಕ್ಯಾಲಾಮಿಟಿ. ಸೊ ದ ಕಾಮನ್ ವರ್ಡ್ ಎರಡಕ್ಕೂ ಕಾಮನ್ ನಾವು ನೋಡೋದಾದ್ರೆ ಟೆಸ್ಟಿಂಗ್, ಪರೀಕ್ಷೆ ಎಂದಾಗಿ ನಾವು ಇದನ್ನ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕಾಮನ್ ಆಗಿ ನಾವು ನೋಡುತ್ತೇವೆ. ಶೋಧನೆಗೆ ಮೂಲ ವ್ಯಕ್ತಿ, ದ ಚೀಫ್ ಏಜೆಂಟ್ ಆಫ್ ಟೆಂಪ್ಟೇಷನ್ ಯಾರು ಎಂದಾಗ ನಾವು ನೋಡಿದಾಗ ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯನೇ ಸೈತಾನನು. ಸೊ ಇದನ್ನ ನಾವು ಜೆನಿಸಸ್ 3:1 ನೋಡ್ತೇವೆ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರ ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀ ಉತ್ತರ ಕೊಟ್ಟರು. ಅದು ಉತ್ತರ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ. ಸೊ ಮೂಲ ವ್ಯಕ್ತಿ ಇದರಲ್ಲಿ ಸೈತಾನ ಎಂದು ನೋಡ್ತೇವೆ. ಒಂದು ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಚನ. ಫಸ್ಟ್ ಕ್ರಾನಿಕಲ್ಸ್ 21:1. ಒಂದು ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಚನ. ಸೈತಾನನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು. ದಾವೀದನನ್ನು ಸೆನ್ಸಸ್ ಮಾಡೋದಕ್ಕೋಸ್ಕರ ಸೈತಾನ್ ಇಲ್ಲಿ ಪ್ರೇರೇಪಿಸಿದನು ಎಂದಾಗ ನಾವು ನೋಡ್ತೇವೆ. ಮತ್ತಾಯ 4:3. ಮತ್ತಾಯ 4:3. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನೆಂದು ಬರೆದದೆ ಅಂದನು. ಸೊ ಇಲ್ಲಿ ಕೂಡ ನಾವು ನೋಡ್ತೇವೆ, ದ ಚೀಫ್ ಏಜೆಂಟ್ ಇಸ್, ಮೂಲ ವ್ಯಕ್ತಿ ಶೋಧನೆಗೆ ಸೈತಾನನು ಎಂದಾಗ ನಾವು ನೋಡ್ತೇವೆ. ಒಂದು, ಸೈತಾನನು ಪ್ರೇರೇಪಿಸಿ ಮನುಷ್ಯರನ್ನ ಶೋಧನೆಗೆ ಗುರಿ ಮಾಡುವಂತನಾಗಿದ್ದಾನೆ. ಇಲ್ಲಿ ನಾವು ಎರಡು ಡಿಸ್ಟಿಂಕ್ಷನ್ ನೋಡ್ತೇವೆ. ಜೀಸಸ್, ಯೇಸು ಕ್ರಿಸ್ತನ
ವಿಷಯದಲ್ಲಿ, ಅವಳ ವಿಷಯದಲ್ಲಿ ನಾವು ಅದ್ರ ಬಗ್ಗೆ ನಾವು ಒಂದು ಅನಾಲಿಸಿಸ್ ಮಾಡುವಂತರಾಗಿದ್ದೇವೆ. ಇನ್ನೊಂದು ವಿಧದಲ್ಲಿ ನಾವಾಗಿ ಸ್ವತಃ ಶೋಧನೆಗೆ ಒಳಪಡುವಂತರಾಗಿದೆ, ನಾವಾಗಿ ಅದರಲ್ಲಿ ಎಂಟರ್ ಆಗುವಂತರಾಗಿದೆ. ಅಂದ್ರೆ ವಾಲಂಟ್ರಿ ಎಂಟರಿಂಗ್ ಇನ್ ಟು ಟೆಂಪ್ಟೇಷನ್. ಅದು ಮತ್ತೆ ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸೊ ಶಿ ವಾಲಂಟಿಯರ್ಡ್, ಅಂದ್ರೆ ಅವಳಾಗೆ ಹೋಗಿ ಆ ಒಂದು ಶೋಧನೆಗೆ ತನ್ನನ್ನು ತಾನು ಪಡಿಸ್ಕೊಂಡ್ಳು ಅಂತ ನೋಡ್ತೇವೆ. ಅದೇ ಆದಿಕಾಂಡ 13ನೇ ಅಧ್ಯಾಯ 12ನೇ ವಚನ. ಆದಿಕಾಂಡ 13ನೇ ಅಧ್ಯಾಯ 12ನೇ ವಚನ. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೋದೋಮಿಗೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಸೊ ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಸೋದೋಮ್ ಹತ್ತಿರ ಆತನು ಗುಡಾರ ಹಾಕಿದನು ಎಂಬುದಾಗಿ ನೋಡ್ತೇನೆ. ಸೊ ವಾಲಂಟರಿ ಆಗಿ ಆತನು ಇಲ್ಲಿ ಆ ಶೋಧನೆಗೆ ಒಳಪಡಿಸುವಂತ ಸಂಗತಿಗಳ ಸಮ್ಮುಖದಲ್ಲಿ ಇರುವಂತ ನಾವು ನೋಡ್ತೇವೆ. ಇಲ್ಲಿ ಮತ್ತಾಯ 26ನೇ 41ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಶೋಧನೆಗೆ ನಾವಾಗೆ ಒಳಗಾಗದಂತೆ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತನಾಗಿದ್ದಾನೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬುದಾಗಿ ನಾವು ನೋಡುತ್ತೇವೆ. ಲೂಕ 22:40. ಲೂಕ 22:40 ಇಲ್ಲಿ ಕೂಡ ನಾವು ನೋಡುವಂತರಾಗಿದ್ದೇವೆ. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿ ಎಂದು ಹೇಳಿದನು. ಸೊ ದೇರ್ ಇಸ್ ವಾಲಂಟಿಯರ್ ಎಂಟ್ರಿಂಗ್ ಇನ್ ಟು ಟೆಂಪ್ಟೇಷನ್ಸ್, ಅಂದ್ರೆ ನಾವಾಗಿನೇ ಸ್ವತಃ ಶೋಧನೆಗೆ ಒಳಪಡುವಂತ ಸಂದರ್ಭಗಳು ಇವೆ ಎಂಬುದಾಗಿ ನಾವು ನೋಡ್ತೇವೆ. ಈ ಶೋಧನೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಹೌ ಡು ಯು ಓವರ್ಕಮ್ ದ ಟೆಂಪ್ಟೇಷನ್? ಒಂದು ವಾಕ್ಯ ನನ್ಗೆ ನೆನ್ಬರೋದೇನಂತಂದ್ರೆ, ಫ್ಲೀ ಫ್ರಮ್ ಯುವರ್ ಯೂತ್ಫುಲ್ ಲಸ್ ಅಂತ ಒಂದು ವಾಕ್ಯ ಇದೆ. ಫ್ಲೀ ಅಂತಂದ್ರೆ ಓಡಿ ಹೋಗುವಂಥದ್ದು, ಆ ಸಂದರ್ಭಗಳಲ್ಲಿ ಇರದೆ ಓಡಿ ಹೋಗುವಂಥದ್ದು. ಯೋಸೇಫನ ಜೀವಿತದಲ್ಲಿ ನಾವು ನೋಡೋದಾದ್ರೆ, ಯಾವಾಗ ಆತನಿಗೆ ಎಲ್ಲಾ ಕಡೆಯಿಂದನೂ ಶೋಧನೆ ಬಂತು, ಆತನು ಆ ಸ್ಥಳದಲ್ಲಿ ಉಳಿದು, ಇಲ್ಲ ಇದ್ರ ಮೇಲೆ ನಾನು ಹೋರಾಟ ಮಾಡ್ತೇನೆ, ನಾನು ಇದ್ರ ಮೇಲೆ ಜಯ ಸಾಧಿಸ್ತೇನೆ ಅಂತ ಇರ್ಲಿಲ್ಲ, ಆ ಸ್ಥಳದಿಂದ ಓಡಿ ಹೋದ. ಸೊ ಯೇಸು ಕ್ರಿಸ್ತನು ನಮಗೆ ಆ ಸಂಗತಿಗಳಿಂದ ತಿಳಿಸುವುದೇನು ಅಂತಂದ್ರೆ, ಆ ಸ್ಥಳದಿಂದ ಓಡಿ ಹೋಗುವಂಥದ್ದು. ನಾಟ್ ಟು ಫೈಟ್ ವಿತ್ ದ ಟೆಂಪ್ಟೇಷನ್, ಜಸ್ಟ್ ಟು ಬಿ ಅವೇ ಫ್ರಮ್ ದ ಟೆಂಪ್ಟೇಷನ್. ಇನ್ನೊಂದು ಅಂಶ ನೋಡೋದಾದ್ರೆ, ನಾನು ಮುಂಚೆ ಹೇಳಿದಂತೆ ಅವಳು ಮಾಡಿದಂತ ಶೋಧನೆಯಲ್ಲಿ ಹ್ಯಾಂಡಲ್ ಮಾಡುವಂತ ಸಿಚುವೇಶನ್, ಯೇಸು ಕ್ರಿಸ್ತನ್ ಹ್ಯಾಂಡಲ್ ಮಾಡಿರುವಂತ ಸಿಚುವೇಶನ್. ಸೊ ಇವೆರಡೂ ಶೋಧನೆ ಒಳಗಡೆ ಒಂದು ಕಾಮನ್ ಆಸ್ಪೆಕ್ಟ್ ಏನಿದೆ ಅಂತಂದ್ರೆ ತಿನ್ನುವುದು. ಒಂದು ಕಾಮನ್ ಆಸ್ಪೆಕ್ಟ್ ಏನಂತಂದ್ರೆ ತಿನ್ನುವುದು. ಇವಾಗ ಅವಳನ್ನ ನೀನು ದೇವರು ಹೇಳಿದಂತ ವಾಕ್ಯವನ್ನೇ ಕ್ವಶನ್ ಮಾಡುವಂತೆ ಆತನು ನಡೆಸಿದ. ಏನಮ್ಮ ತಿನ್ಬಾರ್ದಂತ ಹೇಳಿದ್ನ ದೇವರು, ಈ ಹಣ್ಣನ್ನ ನಮ್ದಾಗಿ ಪ್ರಶ್ನೆ ಮಾಡಿದ್ನು. ಇಲ್ಲಿ ಮತ್ತಾಯ 4:3 ನಾವು ನೋಡ್ತೇವೆ,
ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಸೊ ಇದನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಎಂಬುದಾಗಿ ದೇವರಿಗೆ ಪ್ರೇರೇಪಿಸುವಂತನಾಗಿದ್ದಾನೆ. ಸೊ ಎರಡು ವಿಷಯದಲ್ಲಿ ಕೂಡ ತಿನ್ನುವುದರ ಮುಖಾಂತರವೇ ಆತನು ಶೋಧನೆಗೆ ಗುರಿ ಮಾಡಿಸುವಂತನಾಗಿದೆ. ಈಗ ಅನೇಕ ನೀವು ಮನೆಗಳಲ್ಲಿ ನೀವು ಗಮನಿಸಿದ್ರೆ ಆತನ ಮೊದಲನ ಟಾರ್ಗೆಟ್ ಅಂದ್ರೆ ಆ ಸಂಬಂಧಗಳನ್ನ ಒಡೆಯೋದಕ್ಕೆ ಮೂಲ ಅಸ್ತ್ರ ಅವನು ಏನಂತಂದ್ರೆ ಯಾವ ರೀತಿ ಶೋಧನೆಗಳು ತರ್ತಾನಂದ್ರೆ ತಿನ್ನುವುದರ ಮುಖಾಂತರ. ತಿನ್ನುವುದರ ಕುರಿತಾಗಿನೇ ಅನೇಕ ಸಮಸ್ಯೆಗಳು ಉತ್ಪತ್ತಿ ಆಗುವಂತ ಸನ್ನಿವೇಶಗಳನ್ನು ನೋಡುವುದಾಗಿದ್ದೇವೆ. ಸೊ ಯೇಸು ಕ್ರಿಸ್ತನ ಜೀವಿತದಲ್ಲಿ ನಾವು ನೋಡೋದಾದರೆ ಆತನು ಈ ಶೋಧನೆಗೆ ಪಡೋಕಿನ ಮುಂಚೆ ಮೊದಲನೇ ಪಾಪ ತಿನ್ನುವುದರ ವಿಷಯವಾಗಿರೋದ್ರಿಂದ ಆತನು ಮೊದಲು ಹೊಟ್ಟೆಯನ್ನ ಒತ್ತಟ್ಟಿಗೆ ತೆಗೆದುಕೊಂಡನು. ಈ ಸೈತಾನ ಶೋಧನೆಗೆ ಗುರಿ ಮಾಡೋದಕ್ಕಿಂತ ಮುಂಚೆ ಆತನು 40 ದಿವಸ ಉಪವಾಸ ಇದ್ದನು. ಸೊ ಹೊಟ್ಟೆಯನ್ನ ನಾವು ಫಸ್ಟ್ ಅದರ ವಿಷಯದಲ್ಲಿ ನಾವು ಹತೋಟಿಗೆ ತೆಗೆದುಕೊಂಡರೆ ನನ್ನ ಅನಿಸಿಕೆ ಪ್ರಕಾರ ನಾವು ಯಾವ ಶೋಧನೆ ಕೂಡ ನಾವು ಜಯಿಸಬಹುದು ಎಂಬುದಾಗಿ ನಾನು ಅನ್ನಿಸ್ತೇನೆ. ಯಾಕಂದ್ರೆ ಯೇಸು ಕ್ರಿಸ್ತನು ಆ ಮಾದರಿಯನ್ನು ತೋರಿಸಿದನು. ಆತನು ಪ್ರಾರ್ಥನೆಯಲ್ಲಿ ಇದ್ದು ಫಾಸ್ಟಿಂಗ್ ಅಂಡ್ ಪ್ರೇಯಿಂಗ್ ಮಾಡಿರೋದ್ರಿಂದ ಆತನು ಈ ವಿಷಯಗಳಲ್ಲಿ ಜಯ ಸಾಧಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಸೊ ಒನ್ ವೇ ಆಫ್ ಓವರ್ಕಮಿಂಗ್ ಟೆಂಪ್ಟೇಷನ್ ಈಸ್ ಲೈಕ್ ಟು ಹ್ಯಾವ್ ಕಂಟ್ರೋಲ್ ಓವರ್ ದ ಬಾಡಿ. ನಮ್ಮ ದೇಹದ ಮೇಲೆ ಹತೋಟಿ ಇಟ್ಕೊಳ್ಬೇಕು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಹೇಳಿದನು ಅಂತಂದ್ರೆ ಮತ್ತೆ ನಾವು ಅದೇ ವಚನಕ್ಕೆ ಬರೋಣ. 26ನೇ ಅಧ್ಯಾಯ 41ನೇ ವಚನ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥಿಸಿರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೇ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು, ಶರೀರಕ್ಕೆ ಬಲ ಸಾಲದು. ರೋಮನ್ಸ್ 7ನೇ ಅಧ್ಯಾಯದಲ್ಲಿ ನೋಡುವವರಾಗಿದ್ದೇವೆ. 7ನೇ ಅಧ್ಯಾಯ 14ನೇ ವಚನದಿಂದ, ಧರ್ಮಶಾಸ್ತ್ರವು ಪಾರಮಾರ್ಥಿಕವಾಗಿದೆ ಎಂದು ನಾವು ಬಲ್ಲೆವು, ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದಾನೆ. ಹೀಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ. ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನು ನಾನು ಮಾಡುತ್ತೇನೆ. ಆದರೆ ನಾನು ಮಾಡುವಂಥದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದೆಂದು ಒಪ್ಪಿಕೊಂಡಾಗ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದು ಮಾಡುತ್ತದೆ ಎಂದು ನಾವು ನೋಡುತ್ತೇವೆ. 22ನೇ ವಚನ, ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುತ್ತೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನಲ್ಲಿ ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಅಯ್ಯೋ, ನಾನೆಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯ! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಸೊ ದೇಹ ಯಾಕೆ ದೇವರು ಇಲ್ಲಿ ಹೇಳುವಂತನಾಗಿದ್ದಾನೆ ಅಂತಂದ್ರೆ, ಇದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿನೇ ಕೆಲಸ ಮಾಡುವಂತದ್ದಾಗಿದೆ. ಇಲ್ಲಿ ಪೌಲನು ಹೇಳುವಂತನಾಗಿದ್ದಾನೆ, ನನ್ನ ಹೃದಯಾಂತರದಲ್ಲಿ ನಾನು ದೇವರ ವಾಕ್ಯನ ಕೈಕೊಂಡು ನಡೆಯಬೇಕಂತ ಎನ್ನಿಸ್ತೇನೆ, ನನ್ನ ಶರೀರ ಅದು ವಿರುದ್ಧವಾಗಿ ನಡೆಯುತ್ತದೆ. ಇಂಥ ದುರವಸ್ಥೆಯಿಂದ ಬಿಡಿಸುವವರು ಯಾರು ಅಂತ ಹೇಳುವಾಗ, ದ ಪರ್ಸನ್ ಹೂ ಕಾನ್ಕರ್ಡ್ ಆಲ್ ದ ಟೆಂಪ್ಟೇಷನ್. ಮನುಷ್ಯನು ಆ ಎಲ್ಲಾ ಶೋಧನೆಗಳನ್ನ ಜಯಿಸಿದನೋ ಆತನ ಹತ್ರಕ್ಕೆ ನಾವು ಬರಬೇಕು. ಯೇಸು ಕ್ರಿಸ್ತನಿಂದ ಮಾತ್ರ ಇದು ಬಿಡುಗಡೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ.
ಅದೇ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 1-5 ವಚನ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ, ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾಗಿ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರ ಆತ್ಮನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಇಲ್ಲಿ ಸ್ಪಷ್ಟವಾಗಿ ಹೇಳುವಂತನಾಗಿದ್ದಾನೆ ಅಂತ ನಾವು ನೋಡ್ತೇವೆ. ಮನಸ್ಸು ಸಿದ್ಧ, ದೇಹಕ್ಕೆ ಬಲ ಸಾಲದು. ಹೌದು, ಇದು ಯೇಸು ಕ್ರಿಸ್ತನಿಂದ ಮಾತ್ರ ನಾವು ಬಲ ಹೊಂದಿದವರಾಗಿ ನಾವು ಇದರ ಮೇಲೆ ಜಯ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ನೋಡ್ತೇವೆ. ಅನೇಕ ವೇಳೆ ನಾವು ಅನಿಸ್ತೇವೆ ನಾವು ಹೋರಾಡಬಹುದು, ನಮ್ಮ ಶಕ್ತಿಯಿಂದ ನಾವು ಇದನ್ನ ಗೆಲ್ಲಬಹುದು ಎಂಬುದಾಗಿ. ಇಲ್ಲ, ಸೈತಾನನ ಏಜ್ ಎಷ್ಟು, ವಯಸ್ಸೆಷ್ಟು, ನಮ್ಮ ವಯಸ್ಸೆಷ್ಟು. ಸೈತಾನನ ಬಲ ಏನು, ನಮ್ಮ ಬಲ ಏನು? ನಮ್ಮ ಬಲದಿಂದ ಆತನನ್ನ ನಾವು ಸೋಲಿಸುವುದಕ್ಕೆ ಅಸಾಧ್ಯ. ಇದು ದೇವರ ಬಲದಿಂದ ಮಾತ್ರ ಆತನನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ. ಇದು ಯೇಸು ಕ್ರಿಸ್ತನ ಬಲದಿಂದ ಮಾತ್ರ ಸಾಧ್ಯ, ಪವಿತ್ರಾತ್ಮನಿಂದ ಮಾತ್ರ ಸಾಧ್ಯ ಎಂದಾಗ ನಾವು ನೋಡ್ತೇವೆ. ಸೊ ಆತ್ಮನಿಂದ ಹುಟ್ಟಿದವರಾಗಿದ್ದ ನಾವುಗಳು ಆತ್ಮನ ನಡೆಸುವಿಕೆಯಲ್ಲಿ ಸದಾ ಇರಬೇಕು ಎಂಬುದಾಗಿ ನಾವು ನೋಡುವಂತರಾಗಿದೆ. ಆದರೆ ಶೋಧನೆ ಒಳಗೆ ಬಿದ್ದಂತ ವ್ಯಕ್ತಿಗಳ ಬಗ್ಗೆ ಇದರ ಅರ್ಥ ಒಂದು ಶೋಧನೆಗೆ ಒಳಗಾಗದಂತೆ ನಾವು ಹೋಗ್ತೇವೆ. ಅದಾದ್ಮೇಲೆ ದೇವರ ವಾಕ್ಯದಿಂದ ಇದನ್ನ ನಾವು ಜಯಿಸುವಂತನೂ ನಾವು ನೋಡ್ತೇವೆ. ಬಟ್ ಅಂತ ಸಂದರ್ಭಗಳಲ್ಲಿ ಶೋಧನೆ ಒಳಗೆ ಬಿದ್ದಂತ ವ್ಯಕ್ತಿಗೆ ಯೇಸು ಕ್ರಿಸ್ತನು ಆಶ್ವಾಸನೆಯನ್ನು ಕೊಡುವಂತನಾಗಿದ್ದಾನೆ. ಶೋಧನೆಯಲ್ಲಿ ಇನ್ ದ ಮಿಡ್ಸ್ಟ್ ಆಫ್ ದಟ್ ಟೆಂಪ್ಟೇಷನ್ God is encouraging his believers something. First Corinthians ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. First Corinthians chapter 10 verse 13. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವವನಾಗಿದ್ದಾನೆ. ಪ್ರೈಸ್ ಗಾಡ್. ದೇವರು ಉತ್ತಮನು, ನಂಬಿಗಸ್ತನು. ನಾವು ಶೋಧನೆಯಲ್ಲಿ ಬಿದ್ದಾಗ ಅದು ನಮ್ಮ ಶಕ್ತಿ ಮೀರಿಗೆ ಇದ್ದರೆ ಅದನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನು ಕೊಟ್ಟು ಅದರಿಂದ ಪಾರಾಗುವಂತೆಯೂ ಸಹ ದೇವರು ಸಹಾಯ ಮಾಡುವಂತನಾಗಿದ್ದಾನೆ ಎಂಬುದನ್ನು ನೋಡುತ್ತೇವೆ. ಅದೇ ಹಿಬ್ರಿಯ 2ನೇ ಅಧ್ಯಾಯ 18ನೇ ವಚನ. ಹಿಬ್ರಿಯ 2ನೇ ಅಧ್ಯಾಯ 18ನೇ ವಚನ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರು ಸ್ವತಃ ಶೋಧನೆಯನ್ನು ಅನುಭವಿಸಿರುವುದರಿಂದ ಆತನು ನಮ್ಮ ರಕ್ಷಣೆಗೆ ಬರುವಂತನಾಗಿದ್ದಾನೆ. ಹಿ ನೋಸ್ ನಮ್ಮ ದೇಹ ಎಷ್ಟು ದುರ್ಬಲವಾಗಿದೆ ಎಂಬುದಾಗಿ ಆತನು ಅರಿತಿದ್ದಾನೆ. ಆತನಿಗೂ ಸಹ ನಾವು ಶೋಧಿಸಲ್ಪಟ್ಟ ಹಾಗೆ ಆತನಿಗೂ ಸಹ ಶೋಧನೆಗಳು ಬಂದಿವೆ. ಆತನು ಜಯಿಸಿದ್ದಾನೆ. ಸೊ ತಾನು ಶೋಧಿಸಲ್ಪಟ್ಟು ಬಾಧೆಯನ್ನ ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವಂತನಾಗಿದ್ದಾನೆ ಅಂತ ನಾವು ನೋಡ್ತೇವೆ. 2ನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನ. 2ನೇ ಪೇತ್ರ
2ನೇ ಅಧ್ಯಾಯ 9ನೇ ವಚನ. ಕರ್ತನು ಭಕ್ತರನ್ನು ಕಷ್ಟಗೊಳಗಿಂದ ತಪ್ಪಿಸುವುದಕ್ಕೆ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಕರ್ತನು ಭಕ್ತರನ್ನು ಕಷ್ಟಗೊಳಗಿಂದ ಅಂತ ಇಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಇದೆ. ಬಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಲಾರ್ಡ್ ವಿಲ್ ಡೆಲಿವರ್ ದೆಮ್ ಫ್ರಮ್ ದ ಟೆಂಪ್ಟೇಷನ್ಸ್ ಎಂಬುದಾಗಿ ಬರೆದಿದೆ ಅಂತ ನೋಡ್ತೇವೆ. ಶೋಧನೆ ಒಳಗೆಯಿಂದ ತಪ್ಪಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಕೊನೆಯ ವಚನ ರೆವಲ್ಯೂಷನ್ಸ್ 3:10. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನ. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವನು. ಆಮೆನ್. ಆ ಅಂತ್ಯ ದಿನಗಳಲ್ಲಿ ಬರುವಂತ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವನು ಎಂಬುದಾಗಿ ನಾವು ನೋಡ್ತೇವೆ. ಸೊ ಯೇಸು ಕ್ರಿಸ್ತನೇ ಸಹಾಯ ಮಾಡುವಂತನಾಗಿದ್ದಾನೆ. ನಾವು ಶೋಧನೆ ಒಳಗೆ ಬಿದ್ದಂತ ಸಂದರ್ಭದಲ್ಲಿ ಆತನು ನಮ್ಮನ್ನು ಕಾಪಾಡುವಂತನಾಗಿದ್ದಾನೆ. ಸೊ ದೇವರು ನಮಗೆ ಕೇಳುವುದು ಒಂದೇ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಆಲ್ ವಿ ಹ್ಯಾವ್ ಟು ಪ್ರೇ ನಾಟ್ ಟು ಎಂಟರ್ ಇನ್ ಟು ಟೆಂಪ್ಟೇಷನ್ಸ್. ಯೇಸು ಕ್ರಿಸ್ತನ ಬಲ ಹೊಂದಿದರೆ ಮಾತ್ರ ನಾವು ದೇಹದ ಮೇಲೆ ಜಯ ಸಾಧಿಸಿ ಶೋಧನೆ ಮೇಲೆಯೂ ಕೂಡ ನಾವು ಜಯ ಸಾಧಿಸ್ಲಿಕ್ಕಾಗುವಂತದ್ದಾಗಿದೆ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ದೇವರು ಹೇಳ್ತಾನೆ. ಸೊ ಇದನ್ನ ಯೇಸು ಕ್ರಿಸ್ತನು ನಮ್ಗೆ ಎಷ್ಟು ಅಗತ್ಯ, ಪವಿತ್ರಾತ್ಮನ ಸಹಾಯ ಎಷ್ಟು ಅಗತ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳೋರಾಗಿದ್ದೇವೆ. ಅದೇ ರೀತಿ ದೇವರು ನಮ್ಮನ್ನು ಕೈಬಿಟ್ಟಿಲ್ಲ. ಆತನು ಸ್ವತಃ ಶೋಧನೆಯನ್ನ ಅನುಭವಿಸಿರುವುದರಿಂದ ಆತನು ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಶಕ್ತಿ ಮೀರುವಂತ ಸಂದರ್ಭದಲ್ಲಿ ಆತನು ನಮಗೆ ದಾರಿ ಮಾಡುವಂತನಾಗಿದ್ದಾನೆ. ಅಂತ್ಯ ದಿನಗಳಿರುವ ಬರುವಂತ ಶೋಧನೆಗಳು ಕೂಡ ಆತನು ನಮ್ಮನ್ನು ಅದರಿಂದ ತಪ್ಪಿಸುವಂತನಾಗಿದ್ದಾನೆ ಎಂಬುದಾಗಿ ದೇವರು ಆಶ್ವಾಸನೆಯನ್ನು ಕೊಡುವಂತನಾಗಿದ್ದಾನೆ, ಎನ್ಕರೇಜ್ಮೆಂಟ್ ಕೊಡುವಂತನಾಗಿದ್ದಾನೆ. ದೇವರು ಈ ವಾಕ್ಯಗಳನ್ನು ಆಶ್ವಾಸಲಿ. ದೇವರು ನಿಮ್ಮೆಲ್ಲರನ್ನೂ ಸಹ ಆಶ್ವಾಸಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಪ್ರೈಸ್ ಗಾಡ್. ಉತ್ತಮವಾದಂತ ವಾಕ್ಯಕ್ಕಾಗಿ ಸಹೋದರ ಕ್ರಿಸ್ಟೋಫರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿ ಅಭಿವೃದ್ಧಿ ಪಡಿಸಲಿಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಸಂದೇಶವನ್ನು ನೀಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಹಿರಿಯರಾದಂಥ ಇಲ್ಲಿ ನಮ್ಮವರನ್ನ ನಾನು ಕೇಳ್ಕೊಳ್ಳುವಂತನಾಗಿದ್ದೇನೆ. ನಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲಿ ನಮ್ಮವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರ ಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಡೆಯ, ಹೌದು ಕರ್ತನೆ, ನೀನು ಜೀವಿಸುವ ದೇವರು. ನಮ್ಮನ್ನು ನಿನ್ನ ಪ್ರಕಾರವಾಗಿ ರೂಪಿಸಿ ನಿನ್ನಂತೆ ತರಬೇಕೆಂಬುದಾಗಿ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು. ಹೌದು ರಾಜ, ಅದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ಈ ಮುಂಜಾನೆಯನ್ನು ನೋಡುವಂತೆ ಹೊಸ ದಿನವನ್ನು ಕೊಟ್ಟು ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಲ್ಲಪ್ಪ, ನಿನಗೆ ಸ್ತೋತ್ರ ರಾಜ. ಅಪ್ಪ, ಈ ಸಭೆಯನ್ನು ಆಶೀರ್ವದಿಸು ಕರ್ತನೆ. ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸುವಾಗ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸಂತೋಷ ಉಂಟು ಮಾಡುವ ದೇವರು ನೀನು ಸ್ವಾಮಿ. ನಿನಗೆ ಸ್ತೋತ್ರ ಉಂಟಾಗಲಿ. ಒಡೆಯ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಾತನು, ಸ್ತುತಿಗೆ ಯೋಗ್ಯನು, ಸ್ತುತಿಗೆ ಪಾತ್ರನು, ಸ್ತುತಿಗಳಲ್ಲಿ ಇರುವ ಆತನು ನೀನಾಗಿದ್ದಿ. ನಿನ್ಗೆ ಸ್ತೋತ್ರಪ್ಪ.
ಅಪ್ಪ ತಂದೆ, ಈ ಸಭೆಯನ್ನು ಆಶೀರ್ವದಿಸು. ಸೇರಿ ಬಂದಿರುವ ಸಭಿಕರೆಲ್ಲರನ್ನು ಕರ್ತನೆ ಆಶೀರ್ವದಿಸು. ಅವರ ಕುಟುಂಬಗಳನ್ನು, ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು ಕರ್ತನೆ. ಸಭೆಯ ಪಾಲಕರಾದ ರಾಜವರನ್ನು ಆಶೀರ್ವದಿಸು. ಈ ಕಾರ್ಯಕ್ರಮವನ್ನು ನಮಗೆ ಮುಂಜಾನೆಯೇ ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಿನ್ನನ್ನು ಸ್ತುತಿಸುವುದು ಯೋಗ್ಯವಾಗಿದೆ ಕರ್ತನೆ. ನಿನ್ನನ್ನು ಕೊಂಡಾಡ್ಬೇಕು, ಆತ್ಮಗಳ ಸಂರಕ್ಷಣೆ ಮಾಡ್ಬೇಕು ಎಂಬುದನ್ನು ನೀನು ಮಾಡಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಜೀವಿತದಲ್ಲಿ ಆತ್ಮಗಳನ್ನು ಅಪ್ಪ, ನಶಿಸಿ ಹೋಗುವ ಆತ್ಮಗಳನ್ನು ಸಂರಕ್ಷಣೆ ಮಾಡುವಂತೆ ಪ್ರತಿಯೊಬ್ಬೊಬ್ಬರಿಗೂ ನೀನು ಕೊಟ್ಟಿದ್ದಿ ಸ್ವಾಮಿ. ಅದನ್ನು ನೆನಪು ಮಾಡಿಕೊಂಡು ಕರ್ತನೆ, ಆತ್ಮಗಳನ್ನು ಸಂರಕ್ಷಣೆ ಮಾಡುವಂತೆ ನಮ್ಮನ್ನು ಆಶೀರ್ವದಿಸು. ಜ್ಞಾಪಕ ಪಟ್ಟಿಯಲ್ಲಿರಿಸು ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಭೂಪರಲೋಕದ ಒಡೆಯನೇ ನಿನ್ಗೆ ಸ್ತೋತ್ರ. ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನು ನೀನೇ ಪ್ರಭು. ನಿನಗೆ ಸ್ತೋತ್ರಪ್ಪ. ನೀನೇ ಆದಿಯು ಅಂತ್ಯವಾಗಿದ್ದುಕೊಂಡು ನಡೆಸಿದ ಪ್ರತಿಯೊಂದೊಂದು ಕಾರ್ಯಕ್ರಮಕ್ಕಾಗಿ ಸ್ತೋತ್ರಪ್ಪ. ನೀನು ಮಾಡಿದ ಪ್ರತಿಯೊಂದೊಂದು ಸಹಾಯಗಳಿಗಾಗಿ ಸ್ತೋತ್ರ ರಾಜ. ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ. ಅಪ್ಪ, ಪಾಪಿಯಾದ ನಮ್ಮನ್ನು ರಕ್ಷಿಸಲು ಸುಖ ಪರಲೋಕದ ಸ್ಥಾನಮಾನ ಎಲ್ಲವನ್ನು ಬಿಟ್ಟು ಭೂಲೋಕಕ್ಕೆ ಬಂದ ಆತನು ನೀನು ಸ್ವಾಮಿ. ನಮ್ಮಂತ ದುಷ್ಟ ಪಾಪಿಗಳನ್ನು ಸಂರಕ್ಷಿಸಿ ಕಾಯ್ದು ಕಾಪಾಡುತ್ತಾ ಬಂದಿದ್ದೀಯ. ನಿನ್ನ ರೆಕ್ಕೆಯ ಮರೆಯಲ್ಲಿ, ನಿನ್ನ ರಕ್ತ ಕೋಟೆಯಲ್ಲಿ ನಮ್ಮನ್ನು ಬಚ್ಚಿಟ್ಟುಕೊಂಡು ನಡೆಸುತ್ತಾ ಬಂದಿದ್ದೀಯಲ್ಲ, ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ ಒಡೆಯ, ಸ್ತೋತ್ರ. ಸರ್ವಶಕ್ತನು ನೀನು, ಸರ್ವವ್ಯಾಪಿಯು ನೀನು, ಸರ್ವೋತ್ತಮನು ನೀನು, ಸರ್ವ ಸೃಷ್ಟಿಗೆ ಯಜಮಾನನು ನೀನಪ್ಪ. ನಿನಗೆ ಸ್ತೋತ್ರ. ಸ್ತೋತ್ರ ಕರ್ತನೆ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸ್ಕೊಡ್ತೇನೆ. ಆಶೀರ್ವದಿಸು. ಈ ಸಭೆ ಅಭಿವೃದ್ಧಿ ಆಗುತ್ತಾ ಬರುವಂತೆ ನೀನು ಕಾಪಾಡು ದೇವರೇ. ಪ್ರತಿ ಒಬ್ಬೊಬ್ರು ಸೇರಿ ಬರುವಂತೆ ಕರ್ತನೆ, ಆತ್ಮಗಳನ್ನು ಕರೆತರುವಂತೆ ನೀನು ಸಹಾಯ ಮಾಡಿ ನಡೆಸಿಕೊಡಬೇಕೆಂದು ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಬಂದಿದ್ದೇನೆ ಸ್ವಾಮಿ. ಆಮೇಲೆ ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವ್ರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ಸಮಯದಲ್ಲಿ ಮುಕ್ತಾಯಕ್ಕೆ ನಾವು ಹೋಗೋಣ. ಆ ಮುಕ್ತಾಯದ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಿದರೆ ಅದಕ್ಕಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬಹುದು. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ನಿನ್ನ ಮಕ್ಕಳಾದಂತ ನಾವು ಅಸರಸರಾಗಿ ಕೂಡಿ ಬಂದು ಒಂದೇ ಮನಸ್ಸಿನಿಂದ ನಿನಗೆ ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಗಳನ್ನ ನೀನು ಲಾಲಿಸಿ ನಮ್ಮ ವಿಜ್ಞಾಪನೆಗಳನ್ನ ಸ್ವಾಮಿ ನೀನು ಉತ್ತರಿಸುವಂತ ದೇವರಾಗಿದೆ. ಇದಕ್ಕಾಗಿ ಸ್ತೋತ್ರ. ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ತಂದಂತ ಪ್ರತಿಯೊಂದು ಹೃದಯಗಳನ್ನ ನೀನು ಆಶೀರ್ವದಿಸಿದಿ ಸ್ವಾಮಿ. ಪ್ರತಿಯೊಬ್ಬರ ಇಷ್ಟಾರ್ಥಗಳನ್ನ ನೀನು ನೆರವೇರಿಸುತ್ತಾ ಬಂದಿದ್ದೀವಿ. ಪ್ರತಿಯೊಬ್ಬರ ಬದುಕಿನಲ್ಲಿ ಬೇಕಾದ ಆಶಯಗಳನ್ನ, ಅನುಕೂಲಗಳನ್ನ, ಆಶೀರ್ವಾದಗಳನ್ನ ನೀನು ದಯಪಾಲಿಸಿಕೊಟ್ಟಿದ್ದೀವಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಬರಬಹುದಾದಂತ ಎಷ್ಟೋ ಕೇಟಿನಿಂದ, ಕಂಡಾಂತರಗಳಿಂದ, ಅಪಾಯಗಳಿಂದ, ಶೋಧನೆಗಳಿಂದ ತಪ್ಪಿಸಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರನು ಎಂಬುದಾಗಿ ಸ್ವಾಮಿ ದಾವೀದನು ಸ್ವಾಮಿ ಬರೆಯುವಾಗ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಇರುವಾಗ ಸ್ವಾಮಿ ನಾವು ನಿನ್ನ ಹತ್ತಿರ ಇರುವಂತವರಾಗಿದ್ದೇವೆ. ನೀನು ನಮ್ಮ ಹತ್ತಿರವಿರುವುದರಿಂದ ಸ್ವಾಮಿ ಭೂಯಾತ್ರೆ ಎಲ್ಲಾ ಕ್ಷಣದಲ್ಲಿ ಯಾವ ಭಯವಿಲ್ಲದೆ ನಾವು ಬದುಕಲು ಸಾಧ್ಯವಾಗುವಂತದ್ದಾಗಿದೆ ಸ್ವಾಮಿ. ಹಾಗೆ ಶೋಧನೆಗೆ ಒಳಗಾಗದಂತೆ ನಾವು ಎಚ್ಚರವಾಗಿರಲು ಸ್ವಾಮಿ ನಿನ್ನ ಹತ್ತಿರವಿರುವಾಗ ಸ್ವಾಮಿ ನೀನೇ ನಮ್ಮ ಎಲ್ಲಾ ಬಾಧೆಗಳನ್ನ, ಕಷ್ಟಗಳನ್ನ, ಸಂಕಟಗಳನ್ನ, ಸಮಸ್ಯೆಗಳನ್ನ, ಶೋಧನೆಗಳನ್ನ ನಮ್ಮಿಂದ ತೆಗೆದುಹಾಕಿ ಇಕ್ಕಟ್ಟುಗಳಿಂದ ನಮ್ಮನ್ನ ಬಿಡಿಸಿ ಸ್ವಾಮಿ ನಿನ್ನ ಪರಿಶುದ್ಧವಾದ ತೃತೀಯ ಹಸ್ತದಲ್ಲಿ ಸ್ವಾಮಿ ನಿನ್ನ ನೀತಿಗೆ ಅನುಸಾರವಾಗಿ ನಮ್ಮನ್ನ ನಡೆಸಿ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಸಕಲ ಎಲ್ಲ ಆಶೀರ್ವಾದಗಳನ್ನ ಒದಗಿಸಿಕೊಟ್ಟು ನಂಬಿಕೆಯಲ್ಲಿ ಸ್ವಾಮಿ ನಾವು ಬಲವಾಗಿ
ದೃಢವಾಗಿ ನಿಂತು ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡುತ್ತಾ ಬಂದಂತ ದೇವರಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಬಲವಾಗಿ ಬಂದಿರುವಂತ ಎಲ್ಲಾ ನಿನ್ನ ಪ್ರಿಯರನ್ನು ಆಶೀರ್ವದಿಸು. ವಿಶೇಷವಾಗಿ ಸಂದೇಶ ತಂದಂತ ನಿನ್ನ ಪ್ರಿಯ ಮಗನನ್ನು ಆಶ್ವಾಸು. ಆತನ ಬಾಯಿಂದ ಬಂದಂತ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಎಚ್ಚರವಾಗಿದ್ದು ಪ್ರಾರ್ಥಿಸಲು ಸ್ವಾಮಿ. ಕರ್ತನೆ, ಶೋಧನೆಗಳಿಂದ ಬಿಟ್ಟು ಓಡಿ ಹೋಗಲು ಸ್ವಾಮಿ ನೀನು ಕೃಪೆ ಕೊಟ್ಟಿದ್ದು. ಇದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬ ಮಾನವನು ಶೋಧನೆಗೆ ಒಳಗಾಗುವಾಗ, ವಿಶೇಷವಾಗಿ ದೇವರ ಮಕ್ಕಳು ಶೋಧನೆಗೆ ಒಳಗಾಗುವಾಗ ಸೈತಾನನಿಂದ ದೂರ ಓಡಿ ಹೋಗಬೇಕಾಗಿದೆ. ಪಾಪಗಳಿಂದ ದೂರ ಓಡಿ ಹೋಗಬೇಕಾಗಿದೆ ಸ್ವಾಮಿ. ನಾವು ಪಾಪದಿಂದ ದೂರ ಓಡಿ ಹೋದಾಗ ನಾವು ನಿನ್ನ ಹತ್ತಿರಕ್ಕೆ ಬರುವಂತರಾಗಿದ್ದೇವೆ. ನೀನು ನಮ್ಮ ಸಹಾಯಕ್ಕೆ ಬರುವಂತ ದೇವರಾಗಿದ್ದೆ. ಈ ಶರೀರದಲ್ಲಿ ಇರ್ತಕ್ಕಂಥ ಪಾಪದ ಬಲಹೀನತೆಗಳಿಂದ ನಮ್ಮನ್ನ ಬಿಡಿಸಿ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಮ್ಮನ್ನ ನಡೆಸಲು ಸ್ವಾಮಿ ನಿನ್ನ ಕೃಪೆ ತೋರುತ್ತಿ. ಇದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಪ್ರತಿನಿತ್ಯವೂ ಈ ದೇಹದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ದೇಹದಿಂದಲೇ ಸ್ವಾಮಿ ಅನೇಕ ಶೋಧನೆಗಳನ್ನ ನಾವು ಎದುರಿಸಬೇಕಾಗಿದೆ. ಈ ಭೂಮಿ ಮೇಲೆ ನಮ್ಮಂತೆ ಇರ್ತಕ್ಕಂಥ ಇತರರ ಮುಖಾಂತರವಾಗಿ ಸೈತಾನನು ನಮ್ಮನ್ನು ಶೋಧಿಸಲು ಮಾಡುವ ಪ್ರಯತ್ನಗಳಲ್ಲಿ ಸ್ವಾಮಿ ನಾವು ಜಯ ಸಾಧಿಸಬೇಕಾಗಿದೆ. ನಿನ್ನ ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ಆಶೀರ್ವದಿಸು ಸ್ವಾಮಿ. ಎದುರಾಗುವಂತ ಪ್ರತಿಯೊಂದು ಶೋಧನೆಗಳನ್ನ ಜಯಿಸಿ ಸಂಪೂರ್ಣವಾಗಿ ಸ್ವಾಮಿ ನಿನ್ನ ನಾಮದಲ್ಲಿ ಭಯಭಕ್ತುಳ್ಳವರಾಗಿ ನಿನ್ನನ್ನು ಘನಪಡಿಸುವಂತೆ, ನಿನ್ನ ನಾಮನ ಮಹಿಮೆ ಪಡಿಸುವಂತೆ ಕರ್ತನೆ. ನಿನ್ನ ವಾಕ್ಯದ ಬಲದಿಂದ ಸೈತಾನನ ಎದುರಿಸಿ ಜಯಶಾಲಿಗಳಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಕೊನೆ ಕಾಲದಲ್ಲಿ ಅನೇಕ ವಿಧದಲ್ಲಿ ಸೈತಾನನು ನಿನ್ನ ಮಕ್ಕಳನ್ನ ಶೋಧಿಸಿ ಪಾಪದಲ್ಲಿ ಬೀಳಿಸಿ ನಿನ್ನ ಪರಿಶುದ್ಧವಾದ ಪ್ರೀತಿಯಿಂದ ಅಗಲಿಸುವಂತ ಪ್ರಯತ್ನವನ್ನ ಮಾಡುವಾಗ ಕರ್ತನೆ, ಕೊನೆ ಕಾಲದಲ್ಲಿ ದೇವರಾದುಕೊಂಡವರನ್ನು ಸಹ ಸೈತಾನನು ಶೋಧಿಸಿ ಸೋಲಿಸಲು ಪ್ರಯತ್ನ ಮಾಡುವಾಗ ಕರ್ತನೆ ನಿನ್ನ ಕೃಪೆಯಲ್ಲಿ ಸ್ವಾಮಿ. ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಿನ್ನ ನೀತಿಯಲ್ಲಿ ನಡೆದು ನಂಬಿಕೆಯಲ್ಲಿ ಬದುಕಿ ವಿಶ್ವಾಸದಿಂದ ಜೀವಿಸಿ ಭರವಸೆ ಉಳ್ಳವರಾಗಿ ನಿನ್ನ ಸಾಕ್ಷಿ ಹೇಳಲಿಕ್ಕಾಗುವಂತೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೊತೆಯಲ್ಲಿ ಇನ್ನೂರು ಸ್ವಾಮಿ. ಪ್ರತಿಯೊಂದು ಕುಟುಂಬದ ಜೊತೆಯಲ್ಲಿ ನೀವು ಸ್ವಾಮಿ. ಎಲ್ಲಾ ಕ್ರೈಸ್ತ ಮಕ್ಕಳು ಮನೆಯಲ್ಲಿ ಅನ್ಯೋನ್ಯತೆಯಿಂದಲೂ ಪ್ರೀತಿಯಿಂದಲೂ ಒಂದೇ ವಿಶ್ವಾಸದಿಂದಲೂ ಬದುಕುವಂತೆ ಸಹಾಯ ಮಾಡು. ಒಬ್ಬರಿಗೊಬ್ಬರು ನಂಬಿಕೆಯಲ್ಲಿ ಆಧಾರವಾಗಿಟ್ಟುಕೊಂಡು ಕುಟುಂಬವಾಗಿ ಸೈತಾನನ್ನ ಎದುರಿಸಿ ಸ್ವಾಮಿ ಈ ಲೋಕದಲ್ಲಿ ಉತ್ತಮವಾದ ಕ್ರೈಸ್ತಿಯ ಕುಟುಂಬದ ಮಾದರಿಯನ್ನ ಈ ಲೋಕಕ್ಕೆ ಪ್ರಚಾರಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮ ದೇವರ ಪ್ರೀತಿ ಅನ್ಯೋನ್ಯತೆಯನ್ನ ಪ್ರತಿಯೊಂದು ಕುಟುಂಬದಲ್ಲಿ ನೆಲೆಸು ಸ್ವಾಮಿ. ಪವಿತ್ರತೆಯ ಸಿದ್ಧಿಗೆ ತಂದು ಸ್ವಾಮಿ. ದುಡಿಯುವಂತ ಕೈಗಳನ್ನು ಆಶೀರ್ವಿಸು ಸ್ವಾಮಿ. ಅವ್ರು ತರುವಂತ ಆದಾಯಗಳನ್ನು ಅಭಿವೃದ್ಧಿಪಡಿಸು ಸ್ವಾಮಿ. ಪ್ರತಿಯೊಂದು ಕುಟುಂಬದ ಕೊರತೆಯನ್ನ ನೀಗಿಸಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ, ಪ್ರಾಮಾಣಿಕರಾಗಿ, ಯಥಾರ್ಥವಂತರಾಗಿ, ಪರಿಶುದ್ಧರಾಗಿ ಜೀವಿಸಲಿಕ್ಕಾಗುವಂತೆ ಕಾರ್ಯ ಮಾಡಿ ಸ್ವಾಮಿ. ನಿನ್ನ ನೀತಿಯ ವಾಕ್ಯಗಳು ದಿನನಿತ್ಯವೂ ನಮ್ಮನ್ನು ಎಚ್ಚರಿಸುವಂತೆ ಪ್ರತಿದಿನ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಪ್ರತಿಯೊಂದು ಶೋಧನೆಗಳನ್ನು ಜಯಿಸಲಿಕ್ಕಾಗುವಂತೆ ನಿನ್ನಲ್ಲಿ ಎಚ್ಚರವಾಗಿ ಪ್ರಾರ್ಥಿಸಲಿಕ್ಕಾಗುವಂತೆ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯ ಬದುಕಿನಲ್ಲಿ ಸ್ವಾಮಿ ನಿನ್ನ ಕೃಪೆಯನ್ನು ದಯಪಾಲಿಸುತ್ತದೆ ಸ್ವಾಮಿ. ಹಾಗೂ ನೀರು ಪರಿಶುದ್ಧಾತ್ಮ ದೇವರು ನಮ್ಮನ್ನು ಎಚ್ಚರ ಪಡಿಸುತ್ತಾ ನೀತಿಗನುಸಾರವಾಗಿ ನಡೀಲಿಕ್ಕಾಗುವಂತೆ ದಿನನಿತ್ಯವೂ ನಮ್ಮೊಂದಿಗಿದ್ದು ಕಾರ್ಯ ಸಾಧಿಸಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಿಗ್ಗೆ ನಿನ್ನ ಪಾದ ಸನ್ನಿಧಾನಕ್ಕೆ ಬರ್ಲಿಕ್ಕಾಗಿ ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಮ್ಮಂತೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರಿಗಾಗಿ ಪ್ರಾರ್ಥಿಸುವಂತೆ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಕಷ್ಟ, ಸಂಕಟ, ಬಾಧೆ, ಸಮಸ್ಯೆ, ಶೋಧನೆಗಳಲ್ಲಿ ಬಿದ್ದು ಜನರು ನಾಶವಾಗುತ್ತಿದ್ದಾರೆ ಸ್ವಾಮಿ. ಇದಕ್ಕೆಲ್ಲ ಪಾಪವೇ ಕಾರಣ ಎಂತಕ್ಕಂಥ ಅರಿವು ಅವ್ರಿಗಿಲ್ಲ ಸ್ವಾಮಿ. ತಾವು ಮಾಡ್ತಿರುವುದು ದ್ರೋಹ, ಪಾಪ, ಅನ್ಯಾಯ ಅಂತಕ್ಕಂಥ ತಿಳುವಳಿಕೆನು ಅವ್ರಿಗಿಲ್ಲ ಸ್ವಾಮಿ. ಪಾಪವನ್ನೇ ನೀತಿ ಎಂದು, ಪುಣ್ಯದ ಕೆಲಸ ಎಂದು ಮಾಡುವಂತ ಕಾಲ ಬಂದಿದೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ಮಾನವನಿಗೆ ಪ್ರಜ್ಞೆ ಬೇಕು ಸ್ವಾಮಿ, ತಿಳುವಳಿಕೆ ಬೇಕು, ವಿವೇಕ ಬೇಕು, ತಾನೇನು ಮಾಡ್ತಿದ್ದೇನೆ ಅಂತಕ್ಕಂಥ ಅರಿವು ಬೇಕು ಸ್ವಾಮಿ. ಅದಕ್ಕಾಗಿ ಸತ್ಯದ ಸುವಾರ್ತೆ ಸ್ವಾಮಿ ಪ್ರತಿಯೊಬ್ಬ ಮಾನವನ ಹೃದಯದ ಬಳಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ ಸ್ವಾಮಿ. ಕರ್ತನೆ, ನೀನು ಅಪರಾಧಿ ಎಂದು ಅವರ ಮನಸ್ಸು ಅವರಿಗೆ ಗೋಚರ ಪಡಿಸ್ಲಿಕ್ಕಾಗುವಂತೆ ಸ್ವಾಮಿ ನಿನ್ನ ಸತ್ಯದ ಸುವಾರ್ತೆಯು ಅವರಿಗೆ ಸಾಲ್ಪಡಬೇಕಾಗಿದೆ. ಪ್ರತಿಯೊಬ್ಬ ಮನುಷ್ಯನು ತಾನು ಮಾಡುವ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾಗಿದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಪಾಪದ ಬಿಡುಗಡೆಗಾಗಿ ಸಹಾಯಕ್ಕಾಗಿ ಯೇಸು ಕ್ರಿಸ್ತನ ಬಳಿಗೆ ಓಡಿ ಬರಬೇಕಾಗಿದೆ ಸ್ವಾಮಿ. ನಮ್ಮೆಲ್ಲರಿಗೋಸ್ಕರ ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ಆ ಪರಿಶುದ್ಧವಾದ ರಕ್ತವನ್ನ ನಮ್ಮ ಕರ್ತನು ನಿನ್ನ ಮುದ್ದು ಮಗನು ಆದಂತ ಯೇಸು ಕ್ರಿಸ್ತನು ಚೆಲ್ಲಿದ್ದರಿಂದ ಸ್ವಾಮಿ ಪಾಪದಿಂದ ಬಿಡುಗಡೆ ಹೊಂದಲು ಸಾಧ್ಯ ಎಂಬುದನ್ನ
ಪ್ರತಿಯೊಬ್ಬ ಮಾನವನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಪರಲೋಕದ ಕಾರ್ಯಗಳು ನಿನ್ನ ಸೇವೆಯಲ್ಲಿ ನಡೆಯುವಂತೆ ಪ್ರತಿಯೊಂದು ಸಭೆಯಲ್ಲಿ, ಪ್ರತಿಯೊಬ್ಬ ಸೇವಕರಲ್ಲಿ, ಪ್ರತಿಯೊಬ್ಬ ಅಧಿಕಾರಿಗಳಲ್ಲಿ, ಪ್ರತಿಯೊಬ್ಬ ನಾಯಕರಲ್ಲಿ, ಪ್ರತಿಯೊಬ್ಬ ವಿಶ್ವಾಸಿಗಳಲ್ಲಿ ಸ್ವಾಮಿ ಬಲವಾಗಿ ಕಾರ್ಯ ಸಾಧಿಸುವಂತೆ ಸಹಾಯ ಮಾಡು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ್ವಿ ಸ್ವಾಮಿ. ಕಾರ್ಯ ಮಾಡಪ್ಪ, ನಿನ್ನ ಬೆಳಕು ನಮ್ಮಲ್ಲಿ ಸ್ವಾಮಿ ಪ್ರಕಾಶಿಸುವಂತೆ ನಿನ್ನ ಕೃಪೆ ತೋರಿ ಸ್ವಾಮಿ. ಅನ್ಯರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ ಎಂಬುದಾಗಿ ಹೇಳಿದ್ವಿ. ಹೌದು ಕರ್ತನೆ, ನಿನ್ನ ವಾಕ್ಯದ ಪ್ರಕಾರವಾಗಿ ಪರಿಶುದ್ಧವಾದ ನಿನ್ನ ನಾಮದ ಬೆಳಕು ಈ ಭೂಮಿ ಮೇಲೆ ಸ್ವಾಮಿ ಎಲ್ಲಾ ಜನಾಂಗಗಳ ಮಧ್ಯದಲ್ಲಿ ಪ್ರಕಾಶಿಸಿ, ನೀನೇ ಉನ್ನತೋನ್ನತನು, ಸರ್ವಶಕ್ತನು, ಪರಾಕ್ರಮಶಾಲಿಯಾದ ದೇವರು, ಸೃಷ್ಟಿಕರ್ತನು, ನಮ್ಮ ಒಡೆಯನು, ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂತ ದೇವರು ಎಂಬುದನ್ನ ಪ್ರತಿಯೊಬ್ಬ ಮನುಷ್ಯನು ಸ್ವಾಮಿ ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನಲ್ಲಿ ಅಂಗಲಾಚಿ ಬೇಡುತ್ತೆ ಸ್ವಾಮಿ. ಮುಂದೆ ಬರ್ತಕ್ಕಂಥ ದಿನಮಾನಗಳು ಕಠಿಣವಾದವುಗಳಿಂದ ಆಗಿರುವುದರಿಂದ ಸ್ವಾಮಿ ಪ್ರತಿಯೊಬ್ಬ ಮಾನವನ ಬದುಕಿಗೆ ನೀನು ಆಧಾರವಾಗು. ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳಿಗೆ ಸತ್ಯದ ಸುವಾರ್ತೆ ಸಾರಿಕೊಡುವಂತೆ ಕೃತಿತ್ತೋರು. ವಿಶೇಷವಾಗಿ ಸ್ವಾಮಿ ಭಾನುವಾರವನ್ನು ನಂಬಿಕೊಂಡು ಆರಾಧನೆ ಮಾಡುತ್ತಿರುವ ದೇವರ ಸ್ವಾಮಿ ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕ್ರೈಸ್ತಿಯ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕೊನೆ ಕಾಲದಲ್ಲಿ ಆಗಬಹುದಾದಂತ ದೊಡ್ಡ ನಷ್ಟದಿಂದ, ಆಘಾತದಿಂದ ಅವರನ್ನು ತಪ್ಪಿಸು ಸ್ವಾಮಿ. ಈಗಲೇ ಅವರು ಎಚ್ಚರವಾಗಿ ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ, ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಗೆ ಹಿಂತಿರುಗುವಂತೆ, ನಿನ್ನಲ್ಲಿ ಭಯಭಕ್ತುಳ್ಳವರಾಗುವಂತೆ, ನೀತಿಯ ಬೋಧನೆಯನ್ನು, ಸತ್ಯದ ತಿಳುವಳಿಕೆಯನ್ನು, ಪರಿಶುದ್ಧಾತ್ಮ ದೇವರ ನಡೆಸುವಿಕೆಯನ್ನು, ಪ್ರವಾದನ ಆತ್ಮನ ವರಗಳನ್ನು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಿಗ್ಗೆ ಸ್ವಾಮಿ ನಿನಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಾಧಿಸುತ್ತೇವೆ ಸ್ವಾಮಿ. ಎಲ್ಲಾ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ನಿಲ್ಲಿಸು. ಪ್ರತಿಯೊಬ್ಬ ಮಾನವನ ಜೊತೆಯಲ್ಲಿ ನೀನು ಮಾತನಾಡು ಸ್ವಾಮಿ. ನಿನ್ನ ಪರಲೋಕದ ಕಡೆಗೆ ಪ್ರತಿಯೊಂದು ಹೃದಯವನ್ನು ತಿರುಗಿಸು ಸ್ವಾಮಿ. ಕರ್ತನೆ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. ಕೆಳಬಾಗಿ ಬಂದಿರುವಂತ ಹಿರಿಯರಂತ ಇಲ್ಲಿ ಪಾಲಮ್ಮ ಅವ್ರನ್ನ ಆಶ್ರಯಿಸು. ಅವ್ರು ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ರಯಿಸು. ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಬಲಪಡಿಸು, ಅಭಿವೃದ್ಧಿ ಪಡಿಸು. ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವ್ರಿಗೋಸ್ಕರ ಸ್ತೋತ್ರ. ಕುಟುಂಬ ಮಕ್ಕಳಿಗಾಗಿ ಸ್ತೋತ್ರ. ಬಲಪಡಿಸು, ಆಧರಿಸು, ಪರಾಮರಿಸು, ಆರೋಗ್ಯ ಸುಕ್ಷೇಮಗಳಿಂದ ತುಂಬಿಸು, ಕೊರತೆ ಬಾಧೆಗಳನ್ನ ದೂರ ಮಾಡು. ನಿನ್ನ ಸೇವೆ ಮಾಡಲು ಅವರನ್ನು ಚೈತನ್ಯ ಪಡಿಸು. ಅವರ ಅಂಗಗಳಲ್ಲಿ ಬಲವನ್ನು, ಶಕ್ತಿಯನ್ನು ನೀಡು. ಸುಶುಶ್ರೇ ನೀಡು. ಪರಿಪೂರ್ಣವಾದ ಆರೋಗ್ಯ ಕೊಡು ಸ್ವಾಮಿ. ಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ನಿನ್ನ ಸೇವೆ ಮಾಡಲು ಎಲ್ಲಾ ವಿಷಯದಲ್ಲೂ ಅನುಕೂಲವನ್ನು ದಯಪಾಲಿಸು. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸುವ ಸ್ವಾಮಿ. ಕುಟುಂಬ ಮಕ್ಕಳನ್ನ ಅತ್ಯಧಿಕವಾಗಿ ಆಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರ ಪ್ರಾರ್ಥನೆ, ಅವರನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಸೂತ್ವರು ಮಾಡುವಂತೆ ಸೇವೆನ ಆಸೂಸು. ಅವ್ರ ಜೊತೆಗಾರನಾಗಿರು ಸ್ವಾಮಿ. ಅವರೆಲ್ಲ ಸೇವೆಯಲ್ಲಿ, ಅವ್ರ ಪ್ರಯತ್ನಗಳಲ್ಲಿ, ಅವ್ರ ಪ್ರಾರ್ಥನೆಗಳಲ್ಲಿ ನೀವು ಇದ್ದುಕೊಂಡು ಸಾಫಲ್ಯವನ್ನ ದಯಪಾಲಿಸ್ಕೊಡಿ ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವರು ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನು ಆಸೂಸು, ಆರೋಗ್ಯದಿಂದ ತಿಳಿಸು. ನಿನ್ನ ಭಯ ಭಕ್ತಿ ನಡೆಸು, ನೀತಿಯ ಸೇವಿಸು ಸ್ವಾಮಿ. ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಅನುಭವಿಸಿ ರಾಜ್ಯಕ್ಕಾಗಿ ದುಡಿಯುವಂತೆ ಕಾರ್ಯ ಮಾಡು ಸ್ವಾಮಿ. ಎಲ್ಲ ಕೆಲಸಗಳಲ್ಲಿ ಸಫಲವನ್ನು ಕೊಡು. ಮಕ್ಕಳ ಕೆಲಸ ಕಾರ್ಯ ವ್ಯಾಸದಲ್ಲಿ ಜಯ ಕೊಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಸಹೋದರಿ ಆಯ್ನವ್ರಿಗೋಸ್ಕರ ಪ್ರಾರ್ಥನೆ, ಅವರ ಯಜಮಾನನ ತಾಯಿಯನ್ನ, ಅವ್ರ ಕುಟುಂಬವನ್ನು ಆಶ್ರಯಿಸು. ಮಗಳನ್ನ ಆಶ್ರಯಿಸು. ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಅವರ ದೇಶಗಳಲ್ಲಿ ಇದ್ದು ಜೀವಿಸುವಾಗ ಅವರಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು, ಆಶೀರ್ವಾದವನ್ನು, ಸುರಕ್ಷತೆಯನ್ನು, ಸುಕ್ಷೇಮವನ್ನು ಕೊಟ್ಟು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ನಿತ್ಯ ಜೀವಕ್ಕಾಗಿ ದುಡಿಯಲಿ ಸ್ವಾಮಿ. ಅವರ ಚೈತನ್ಯ ಪಡಿಸಿ, ಘನಪಡಿಸಿ ನಿನ್ನ ಮಹಿಮೆಯಲ್ಲಿ ಉಪಯೋಗಿಸುವ. ಅವರ ಕೊರತೆಗೆ ನೀಗಿಸು, ಶೋಧನೆಯನ್ನು ದೂರ ಮಾಡು, ಕೇಳಿ ತಪ್ಪಿಸಿ ಕಾಪಾಡು ರಾಜ. ವಿಶೇಷವಾಗಿದೆ ಅಂತ ಸ್ವಾಮಿ ಲೋಕ್ಯ ಸಂಕಲಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡುವಂತ ಸೇವೆ ಕೆಲಸಗಳನ್ನ ಆಶೀರ್ವಿಸು, ಅಭಿವೃದ್ಧಿ ಪಡಿಸು ಸ್ವಾಮಿ. ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡು, ಶುಭ ಕೊಡು, ಸುಕ್ಷೇಮ ಕೊಡು. ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಎಲ್ಲ ನಿನ್ನ ಭಕ್ತರ ಮಕ್ಕಳ ಜೊತೆಯಲ್ಲಿ ವಿವಿಧ ಸುರಕ್ಷತೆ ಅನುಭವಿಸಿ ನಿನ್ನ ಸೇವೆ ಹೆಚ್ಚಾಗಿ ಕೇಶವ ಸ್ವಾಮಿ. ವಿಶೇಷ ಸ್ವಾಮಿ ಹಿರಿಯರಂತ ಪ್ರೇಮ ಕೊಲ್ಕರವನ್ನ ಕುಟುಂಬ ಮಕ್ಕಳನ್ನು ಮಾಡುತ್ತೆ ಸೇವೆ ನಷ್ಟೋಗ್ತೇನೆ. ಅವ್ರ ಮಗನಂತ ಸಂದೀಪ್ ಅವ್ರಿಗೋಸ್ಕರ ಪ್ರಾರ್ಥನೆ, ವಿನಯ್ ಪೂಜೆ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರು ಬಲಪಡಿಸಿ, ಆಶೀರ್ವದಿಸಿ, ಆರೋಗ್ಯದಿಂದ ತುಂಬಿಸಿ, ಕೊರತೆ ತಪ್ಪಿಸಿ, ವೇದ ಮಾರ್ಗದಲ್ಲಿ ನಡೆಸಿ ನಿತ್ಯತ್ವಕ್ಕಾಗಿ ಅಭಿವೃದ್ಧಿ ಪಡಿಸೋದಾಚ. ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಸ್ವದೇಶವನ್ನು ತನ್ನಂತ ಕೃಷ್ಣ ಪರ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಿನ್ನ ಮಗನ ಆಶೀರ್ವಿಸು.
ಜ್ಞಾನದಿಂದ ತುಂಬಿಸುವ ಅಭಿವೃದ್ಧಿಪಡಿಸುವ ಹೆಚ್ಚಿನ ಸೇವೆಯಲ್ಲಿ ಆಸಕ್ತಿಯನ್ನು, ಜ್ಞಾನೋದಯವನ್ನು, ವಿದ್ಯೆಯನ್ನು, ಬುದ್ಧಿಯನ್ನು, ತಿಳುವಳಿಕೆಯನ್ನು ಕೊಟ್ಟು ಪವಿತ್ರಾತ್ಮ ದೇವರತ್ನವನ್ನು ಉಪಯೋಗಿಸಿ ನಿನ್ನ ನಾಮವನ್ನು ಘನಪಡಿಸುವಾಗಿ, ರಾಜ್ಯವನ್ನು ಸಿದ್ಧಪಡಿಸುವಾಗಿ, ನಿನ್ನ ಸೇವೆಯಲ್ಲಿ ಪಾಲು ಹೊಂದಿ ನಿತ್ಯ ರಾಜ್ಯಕ್ಕಾಗಿ ದುಡಿಯುವಂತೆ ಇಮ್ಮಡಿಯಾದ ಬಲವನ್ನು ಅನುಗ್ರಹಿಸಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಆಶ್ವಸಿಸು, ಅಭಿವೃದ್ಧಿಪಡಿಸು, ಕುಟುಂಬ ಕುಟುಂಬ ಮಕ್ಕಳನ್ನು ಆಶ್ವಸಿಸು, ಅಭಿವೃದ್ಧಿಪಡಿಸು ಸ್ವಾಮಿ. ಹೆಚ್ಚಿನ ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟು ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು. ಈ ಬೆಳಗಿನ ಜಾವದಲ್ಲಿ ಅನೇಕ ಮಕ್ಕಳು ಕೂಡಿ ಬರುವಂತೆ ಕಾರ್ಯ ಮಾಡು. ಬರ್ಲಿಕ್ಕಾಗದೇ ಇರ್ತಕ್ಕಂಥವ್ರಿಗೆ ನೀನು ಬಲ ನೀಡು ಸ್ವಾಮಿ. ನೀನು ಸಂತಾನಕ್ಕೆ ಬರ್ಲಿಕ್ಕಾಗುತ್ತೆ ಸಹಾಯ ಮಾಡು. ಎಚ್ಚರವಾದ ಪ್ರಾರ್ಥಿಸಲಿಕ್ಕಾಗುತ್ತೆ ಕೃಪೆ ತೋರು. ನಮ್ಮೊಟ್ಟಿಗೆ ತಮ್ಮ ಸೇವಾ ಕೈ ಜೋಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಹೀಗೆ ನಾವು ದಿನನಿತ್ಯವೂ ನನ್ನ ಸೇವೆಯಲ್ಲಿ ಮುಂದುವರಿಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಬಲಹೀನವಾದ ಆತ್ಮಗಳನ್ನ ಬಲಪಡಿಸುತ್ತಾ ನಿನ್ನ ನಿತ್ಯವಾದ ರಾಜ್ಯಕ್ಕೆ ಸಿದ್ಧಪಡಿಸ್ಲಿಕ್ಕಾಗುವಂತೆ ಕೃಪೆ ತೋರು. ಈ ಬೆಳಗ್ಗೆ ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸ್ಕೊಡ್ತೇನೆ ಸ್ವಾಮಿ. ಕೊಟ್ಟಂತ ಸಭೆಯನ್ನು ನಡೆಸ್ಕೊಡ್ತೇನೆ. ನೀನು ನಮ್ಮೆಲ್ಲರನ್ನ ಪರಾಮರ್ಶು, ಆತ್ಮನ ಬಲದಿಂದ ಅಭಿಷೇಕಿಸು. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಈ ಕಾರ್ಯಕ್ರಮವನ್ನು ಆಶ್ವಸಿಸು. ಇದರ ಮುಖಾಂತರವಾಗಿ, ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕ ಹೃದಯಗಳನ್ನು ಮುಟ್ಟುವಂತೆ, ಅನೇಕ ಮಕ್ಕಳ ಜೀವಿತದಲ್ಲಿ ಕಷ್ಟ, ಕಾಯಿಲೆ, ಬಾಧೆ, ಬಂಧನ, ಶೋಧನೆ, ಸಮಸ್ಯೆಗಳು ದೂರ ಆಗಿ ನೆಮ್ಮದಿಯ, ಸಂತೃಪ್ತಿಯ ಜೀವಿತವನ್ನ ಸ್ವಾಮಿ ಪಡೆದುಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡು. ನೀನು ಬರುವಾಗ ನಾವೆಲ್ಲರೂ ನಿನ್ನ ಮುಂದೆ ನಿಷ್ಕಳಂಕರು, ಪರಿಶುದ್ಧರಾಗಿ ನಿಲ್ಲುವಂತೆ, ನಿನ್ನ ರಾಜ್ಯಕ್ಕೆ ಯೋಗ್ಯರಾಗುವಂತೆ, ಪರಲೋಕ ರಾಜ್ಯಕ್ಕೆ ನಮ್ಮ ಜೀವಿತವು ಸಂಪೂರ್ಣವಾಗಿ ಸಿದ್ಧವಾಗುವಂತೆ ಕಾರ್ಯ ಮಾಡು. ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರೂ ನೀನು ವ್ಯಕ್ತಿಗತವಾಗಿ ಮುಟ್ಟು ಆಶೀರ್ವದಿಸು, ಅಭಿಷೇಕಿಸು. ಮತ್ತೊಂದು ದಿನವನ್ನು ನಿನ್ನ ಸೇವೆಯಲ್ಲಿ ನಾಮದ ಗಂಟೆಗಾಗಿ ಕಳೆಯುವಾಗ ನಮ್ಮನ್ನು ಉಪಯೋಗಿಸುವ ಮಹಿಮೆ ಹೊಂದು. ಎಲ್ಲ ಘನ, ಮಾನ, ಸ್ತುತಿ, ಸ್ತೋತ್ರ ನಿಮ್ಮೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು. ಈ ವಾಕ್ಯಗಳನ್ನ ಕೇಳಿದಂತೆ ಎಲ್ಲ ಮಕ್ಕಳ ಸಂಗಡ ಸ್ವಾಮಿ, ನಿನ್ನ ಸನ್ನಿಧಾನಕ್ಕೆ ಬಂದಿರುವಂತೆ ಎಲ್ಲ ನಿನ್ನ ಭಕ್ತರ ಸಂಗಡ ಹಾಗೆ ಕಾರ್ಯಕ್ರಮದ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಉತ್ತಮವಾದಂತಹ ಸಂದೇಶವನ್ನು ತಂದಂತ ಕ್ರಿಸ್ಟಫರ್ ಅವರಿಗೂ, ಉತ್ತಮವಾದಂತಹ ಪ್ರಾರ್ಥನೆಗಳನ್ನು ಮಾಡಿದಂತ ಹಿರಿಯರಾದಂತಹ ವಿಜಯ್ ಕುಮಾರ್ ಸಾರ್ ಮತ್ತು ಇವರಲ್ಲಿ ನಮ್ಮವ್ರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಕರ್ತನು ಹೀಗೆ ನಮ್ಮನ್ನ ಹೆಚ್ಚೆಚ್ಚಾಗಿ ಆತ್ಮೀಯ ವರಗಳಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಬಂದಿರುವಂತ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೊಂದಿಗಿರಲಿ. ಈ ದಿನ ನಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಆಮೆನ್.